ಇವತ್ತಿನ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಲಕ್ಷ್ಮಿ ಹೇಗಿರಬೇಕು ಅನ್ನೋತಕ್ಕಂಥ ವಿಚಾರಕ್ಕಿಂತ ನೀವು ಹೇಗಿರಬೇಕು ಅನ್ನೋದು. ಎರಡನೇದಾಗಿ ಕುಂಕುಮ ವಿಚಾರವನ್ನು ತಿಳಿಸದೆ ಹಣೆ ತುಂಬ ಕುಂಕುಮ ಇಟ್ಕೊಳ್ಳಿ ಅಂತ. ಯಾವುದೇ ಹೆಣ್ಣು ಮಕ್ಕಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಅನುಕೂಲವಿದ್ದರೆ ಒಡವೆಗಳನ್ನು ಹಾಕ್ಕೊಳ್ತಕ್ಕಂಥವ್ರು ಕೆಲವರಿಗೆ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಕೆಲವರು ಮೈ ತುಂಬ ಒಡವೆ ಹಾಕ್ಕೊಂಡೇ ಇದ್ದರೆ ಸಂತೋಷ. ನೋಡಿ, ಒಡವೆ ಇದ್ದಾಗ ಅನುಭವಿಸ್ಬೇಕು, ಹಾಕ್ಕೊಂಡಾಗ ಅನುಭವಿಸ್ಬೇಕು. ಈಗ ಸಾಧಾರಣವಾಗಿ ನಾನು ಉಂಗುರಗಳು ಹಾಕ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಕೊಟ್ಟಿರ್ತಕ್ಕಂಥವ್ರು 108 ಜನ. ಒಬ್ಬೊಬ್ರು ಗಿಫ್ಟ್ ಆಗಿ ಕೊಟ್ಟರು, ಒಬ್ರು ಸಂತೋಷಕ್ಕೆ ಕೊಟ್ಟರು, ಇನ್ನೊಬ್ಬರು ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟರು. ಫಸ್ಟ್ ಕೊಡೋದು ಕೊಟ್ಬಿಟ್ರು, ದುಡ್ಡು ಕೊಟ್ಬಿಡ್ರಿಪ್ಪ ಅಂತ ಹೇಳ್ಬಿಟ್ರು. ಕೊಡೋದು ಕೊಟ್ಮೇಲೆ ನನ್ನ ಸೈಜ್ ಆದಮೇಲೆ ನೀನು ದುಡ್ಡು ಕೊಡದೇ ಇರ್ತೀವಿ. ಹಾಗೆ ಏನೋ ಹೋಗ್ಲಿ ಎತ್ತಲಾಗಿ ಅಂತ ಇದನ್ನೆಲ್ಲ ಆಮೇಲೆ ಏನು ಮಾಡ್ತೀವಿ, ಎಲ್ಲ ಬಿಚ್ಚಿಬಿಟ್ಟು ಲಕ್ಷ್ಮ ಕರಗಿಸಿ ನಮ್ಮ ಅಮ್ಮನವರಿಗೆ ದೇವಸ್ಥಾನ ಆದಮೇಲೆ ಅವಳಿಗೆ ಒಡವೆಗಳನ್ನ ಮಾಡಿಸ್ಬಿಡೋದು. ಹಾಗೆ ಪ್ರತಿಯೊಂದು ನಮಗೇನು ಬೇಕಾಗಿಲ್ಲ. ಸನ್ಯಾಸಿಗೆ ಏನಕ್ಕೆ ಬೇಕೋ ಪ್ರಾಣ ಸಂಕಟ, ಅದಕ್ಕೆ ಬೇಡವೇ ಬೇಡ. ಇದೆಲ್ಲ ಏನು ಅಂದರೆ ಜೀವನದಲ್ಲಿ ತಿಳ್ಕೊಳ್ಳಿ, ಪ್ರತಿಯೊಂದು ಶಾಶ್ವತವಲ್ಲ. ಆದರೆ ಇದ್ದಾಗ ಅನುಭವಿಸೋದು ತಪ್ಪು ಅಲ್ಲ, ಅನುಭವಿಸ್ಬೇಕು. ನೋಡಿ, ದುಡ್ಡಿರೋ ದೊಡ್ಡದಲ್ಲ. ಇವತ್ತು ನೀವು ಆ ದುಡ್ಡಲ್ಲಿ ಏನು ಹೇಳುತ್ತೆ, ಲಿಮಿಟೇಷನ್ಸ್, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಟ್ಕೋ ಅಂತ ಹೇಳ್ತಾನೆ. ಕಂಟ್ರೋಲ್ ಇಟ್ಕೋ, ಸ್ವಲ್ಪ ಇಟ್ಕೋ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಾಮ ಅಂತಕ್ಕಂಥ ವಿಚಾರ. ಹುಡುಗಿ ನೋಡು, ಸಂತೋಷ ಪಡೋ, ಚೆನ್ನಾಗಿ ಹೇಳಕಣೆ ಫಸ್ಟ್ ಕ್ಲಾಸು ಅಂತ ಹೇಳೋ. ಈ ಹುಡುಗಿ ನನಗಿರಲಿ, ಪಕ್ಕದ ಮನೆ ಇರಲಿ, ಆ ಪಕ್ಕದ ಮನೆ ಇರಲಿ, ಏನಿದು ಅತಿ ಬೇಕಾಲ್ವೇ, ಆವಾಗ ಹಿಡ್ಕೊಂಡು ಹೊಡಿಬೇಕು ಅನ್ಸುತ್ತೆ. ಅದಾದ ಮೇಲೆ ಕ್ರೋಧ ಅನ್ನೋದು ಕೋಪ ಇರಲೇಬೇಕು. ಯಾತಕ್ಕೆ? ಎದುರು ನಿಲ್ಸಕ್ಕೆ. ಕೆಲವ್ರಿಗೆ ಏನು ಅನ್ಕೊಂಡಿದ್ಯಾ ಅಂದಾಗ ನೀವು ಎಂದಾಗಲೇ ಅದು ಮುಚ್ಕೊಂಡು ಕೂತಿರ್ತಾನೆ. ಇಲ್ದಿದ್ದು ಏನು ಮಾಡ್ತಾನೆ ಗೊತ್ತಾ, ತಲೆ ಮೇಲೆ ಮುಂದೆ ಕೂತ್ಕೊಳ್ಸ್ಕೊಂತಾನೆ. ಹಾಗೆ ಕೆಲವೆಲ್ಲ ಲಿಮಿಟೇಷನ್ಸ್ ಇಟ್ಕೋ ಅನ್ನೋದೇ ಈ ಅರಿಷಡ್ವರ್ಗಳನ್ನ ಕಂಟ್ರೋಲ್. ಲಕ್ಷ್ಮಿಗೆ ಅಮಾವಾಸ್ಯೆಗೆ ಬೇಕಾಗಿರೋ ಅರಿಷಡ್ವರ್ಗ ಯಾವುದೋ? ಶ್ರೀಚಕ್ರ ಉಪಾಸನೆ. ಅದಕ್ಕೆ ನವ ಆವರಣ, 9 ಆವರಣಗಳಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡ್ರೆ 9 ರಂಧ್ರಗಳ ಮುಖಾಂತರವಾಗಿ ನಮ್ಮ ದೇಹ ಉಸಿರಾಡ್ತಾ ಇರುತ್ತಂತೆ. 72,000 ನಾಡಿಗಳಿದೆ. ಎಷ್ಟೋ? 72,000 ನಾಡಿಗಳು. ಇದರಲ್ಲಿ ಆ ವಿಶೇಷವಾಗಿ ನಾಡಿಗಳ ಮುಖಾಂತರ ಒಂದು ದಿನಕ್ಕೆ, ಒಂದು ಕ್ಷಣದಲ್ಲಿ, ಒಂದು ದಿನದ ಪೂರ್ತಿ ನಾವು ಉಸಿರಾಡೋ ಕ್ಷಮ ಹೇಗೆ. ಅದಕ್ಕೆ 28 ವಿಶೇಷವಾಗಿ 28,000 ಸಲ ಅಂತ ಉಸಿರಾಡ್ತಿರ್ತೀವಿ. ಈ ಉಸಿರಾಡಕ್ಕೆ ಸಾಕ್ಷಿ ರೂಪ ಯಾವುದು? ಚಿದಂಬರದಲ್ಲಿ ನಿಮ್ಗೆ ಹೇಳಿದೆ, ನವರಂಧ್ರ ಸಮೇತ ಮೇಲ್ಗಡೆ ಬಂಗಾರದ ಕಳಚುಗಳು, ದೇಹದ ಸ್ವರೂಪಗೆ 72,000 ನಾಡಿಗಳಿದೆ ನಮ್ಮ ದೇಹದಲ್ಲಿ. ಆ ನಾಡಿಗಳ ಸಂಕೇತವಾಗಿ ಅಲ್ಲಿರ್ತಕ್ಕಂಥ ಟೈಲ್ಸ್ ಪುಟ್ಟದಾಗಿ ಬಂಗಾರ. ಪಾರ್ವತಿ ಪರಮೇಶ್ವರು ಮೇಲೆ ವಿರಾಜಮಾನವಾಗಿರ್ತಾರೆ. ಯಾವುದ್ರ ಮೇಲೆ? ಶ್ರೀಚಕ್ರದ ಮೇಲೆ. ಅದಕ್ಕೆ 9 ಆವರಣಗಳನ್ನು ನೀವು ದಾಟಬೇಕಾದ್ರೆ, ನಿಮ್ಮ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡದೇ ಇದ್ರೆ, ಶ್ರೀಚಕ್ರ ಪೂಜೆ ಮಾಡದೇ ಇದ್ರೆ ಲಕ್ಷ್ಮಿ ಸಿಗೋಲ್ಲ. ಲಕ್ಷ್ಮಿ ಸಿಕ್ಕಿದಾಗ ಯಾವ ರೀತಿ ಇಟ್ಕೋಬೇಕು? ಅಮಾವಾಸ್ಯೆ ಶ್ರೇಷ್ಠ, ಹೊಲಿಸ್ಕೋಬೇಕು. ಅದಕ್ಕೆ ನಿಮ್ಗೆಲ್ಲರಿಗೂ ಇವತ್ತಿನ ದಿವಸ ಧರ್ಮ ಮಾರ್ಗ ಒಂದು ಹೇಳ್ಕೊಡ್ತೀನಿ. ಸಿಂಪಲ್ ಸಿಸ್ಟಮ್, ಆದರೆ ಸತ್ಯವಾದ ಘಟನೆ. ಪ್ರತಿಯೊಬ್ಬನಿಗೂ ಬೇಕಾಗಿರೋ ದುಡ್ಡಲ್ವಾ? ನೀವೆಲ್ಲ ಎಷ್ಟು ಜನ ದುಡ್ಡು ಕೇಳ್ತಾ ಇದ್ದೀರಲ್ವಾ? ಈ ದುಡ್ಡು ಬರಬೇಕಾದ್ರೆ ಏನು ಮಾಡಬೇಕು? ನೀವು ಕಷ್ಟಪಡಲೇಬೇಕಲ್ವಾ? ಕಷ್ಟಪಡಕ್ಕೆ ಕೆಲಸ ಸಿಗಲೇಬೇಕಲ್ವಾ? ಕೆಲಸ ಸಿಗದಿದ್ದವನಿಗೆ ಕಷ್ಟ ಹೆಂಗ ಪಡೋದು ಅನ್ನೋಕ್ಕಾಗಲ್ಲ. ಕೆಲವು ಸೋಂಬೇರಿ ಮುಂಡೆ ಇದೆ, ಏನು ಕೆಲಸನೇ ಮಾಡಿದೆ ಹಂಗೆ ಉದ್ರೋಗ್ಬೇಕು ದುಡ್ಡು. ಏನು ಕನಕದಾರ ಸ್ತೋತ್ರ, ಶಂಕರಾಚಾರ್ಯ ಹೇಳಿದ ತಕ್ಷಣ ನೆಲ್ಲಿಕಾಯಿ ಎಲ್ಲ ಬಂಗಾರದಾಗ ಉದ್ರಕ್ಕೆ. ಇದಕ್ಕೆಲ್ಲ ಆ ಲಕ್ಷ್ಮಿನ ಹೊಲಿಸ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ ಸ್ವಾಮಿ. ಆ ಚರಲಕ್ಷ್ಮಿ ಇರೋಳನ್ನ ಉಳಿಸ್ಕೊಳ್ಳೋದು ಕಷ್ಟ, ಇಲ್ದಿದ್ದವ್ಳು ಕಟ್ಕೊಳ್ಬೇಡಿ, ಇರೋಳನ್ನ ಕಾಪಾಡ್ಕೊಳ್ಳೋದು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಮಾಡಬೇಕಾದೇನು ಅಂದರೆ, ಎಲ್ಲರೂ ಮಹಾಲಕ್ಷ್ಮಿ ಫೋಟೋ ಒಂದನ್ನು ಇಟ್ಕೊಳ್ಳಿ. ಆ ಲಕ್ಷ್ಮಿ ಉತ್ತರಕ್ಕೆ ನೋಡಬೇಕು. ಬರೆದಿಟ್ಕೊಂಬಿಡಿ. ಇವತ್ತು ವಿಷ್ಣುವ ಅನುಗ್ರಹವಾಗಿರ್ತಕ್ಕಂಥ ಎಲ್ಲ ವಂಶಸ್ಥರು, ಅಂದರೆ ವಿಷ್ಣು ವಂಶವಾಗಿರ್ತಕ್ಕಂಥದ್ದು ಯಾವುದೇ ಆಗಲಿ ಉತ್ತರಕ್ಕೆ ನೋಡಬೇಕು. ಅಂದರೆ ಮಹಾವಿಷ್ಣು ಆಗಲಿ, ಗರುಡ ಆಗಲಿ, ರಾಮಚಂದ್ರ ಆಗಲಿ, ಕೃಷ್ಣ ಆಗಲಿ, ಇದೆಲ್ಲ ಉತ್ತರಕ್ಕೆ ನೋಡಬೇಕು. ಹಾಗೆ ಲಕ್ಷ್ಮಿನ ಉತ್ತರಕ್ಕೆ ಹಾಕಬೇಕು. ವಿಷ್ಣು ಹೆಂಡತಿ ಅಲ್ವಾ ಅವಳು, ಉತ್ತರನೇ ನೋಡಬೇಕು. ಇವಳಿಗೆ ಪ್ರತಿದಿನ 32 ವಿಧವಾದ ಬಿಲ್ವಪತ್ರೆ ಹಣ, ಅಂದರೆ ಬಿಲ್ವಪತ್ರೆ 3 ಎಲೆ, ಇದನ್ನು ಹೀಗೆ ಕಟ್ಕೊಳ್ಳಿ, ಹೂ ಥರ ಕಟ್ಕೊಳ್ಳಿ, ಎಲೆಗಳನ್ನ ಸೇರಿಸಿ. ಪಟ ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಅಥವಾ ದೊಡ್ಡದಾಗಿರಲಿ, ನಿಮ್ಮ ಅನುಕೂಲ. ಉತ್ತರ ನೋಡ್ಬೇಕು ಲಕ್ಷ್ಮಿಗೆ. ನಿಮಗೆ ಅಕಸ್ಮಾತ್ ದುಡ್ಡು ಬೇಕು ಅಂದರೆ ಏನು ಹಾರ ಹಾಕಿದ ತಕ್ಷಣ ಬಂದ್ಬಿಡಲ್ಲ, ಅರ್ಥ ಆಯ್ತಾ? ಅದನ್ನು ಭಕ್ತಿ ಭಾವನೆ ಹಾಕಿ. ಬಿಲ್ವಪತ್ರೆ ಅಂದರೆ ಸಾಕ್ಷಾತ್ ಜಗದೀಶ್ವರನೇ ಸ್ವತಃ ಅವನು ಲಕ್ಷ್ಮೀ ತಾನು ಪೂಜೆ ಮಾಡೋ ಸಮಯದಲ್ಲಿ ಬಿಲ್ವಪತ್ರೆಯಾಗಿ ಪೂಜೆ ಆಗ್ತಾಳೆ. ಅದಕ್ಕೆ ಹೇಳ್ತಾಳಲ್ಲ, ತುಳಸಿಯಾಗಿ ನಾನು ಈಶ್ವರನ ವಿಷ್ಣುಗೆ ಅರ್ಪಿತವಾಗಿದ್ದೀನಿ. ಶಿವ ನಿನಗೆ ಹೇಗೆ ಅರ್ಪಿತವಾಗಬೇಕು? ಸರಿ, ಬಿಲ್ವಪತ್ರಂ ಪೂಜಿತಾಹ ಅಂತ ಶಿವ ಆಶೀರ್ವಾದ ಮಾಡ್ತಾನೆ. ಆವತ್ತಿಂದ ಇವತ್ತಿನವರೆಗೂ ಬಿಲ್ಪತ್ರೆ ಇನ್ಯಾರೋ ಲಕ್ಷ್ಮಿನೇ, ಶಿವನಿಗೆ ಪೂಜಿತವಾಗ್ತಾಳೆ. ತುಳಸಿನೂ ಯಾರೋ ಲಕ್ಷ್ಮಿನೇ, ಆದರೆ ವಿಷ್ಣು ಪೂಜಿತವಾಗ್ತಾಳೆ. ಹಾಗೆ ಲಕ್ಷ್ಮೀ ಆಗಿರ್ತಕ್ಕಂಥ ಈ ಬಿಲ್ಪತ್ರೆ ತುಳಸಿಯನ್ನ ಪ್ರತಿದಿನ ಯಾರು ಲಕ್ಷ್ಮೀ ಫೋಟೋಗೆ ಸ್ವತಃ ಹಾಕ್ತಾರೆ. ಕೆಲವರೆಲ್ಲ ಏನು ಗೊತ್ತಾ,
ಅಯ್ಯೋ ತುಳಸಿ ವಿಷ್ಣುಗೆ ಹಾಕ್ಬೇಕ್ರಿ, ಲಕ್ಷ್ಮಿಗೆ ಹಾಕ್ರಿ, ನೀನು ಬೇಡ ಅಂತಾಳೇನಾ, ನನಗೆ ಬೇಡ ಬೇಡ ನೀನು ಕೊಡಬೇಡ ಅಂತಾಳ. ಇದೆಲ್ಲ ಏನು ಅಂದರೆ ನಾನು ಹೇಳ್ತೀನಿ ಕೇಳಿ, ಕೆಲವೊಂದು ಶಾಸ್ತ್ರ ಸಂಪ್ರದಾಯ ಯಾವನೋ ಹೇಳ್ದಂಗೆ ಕೆಲವರು ಹೊಟ್ಟೆ ಕಿಚ್ಚಿಗೆ ಏನು ಮಾಡ್ತಾರೆ ಗೊತ್ತಾ, ಅದೆಲ್ಲ ಇಲ್ಲ ಸುಳ್ಳ್ರಿ, ಹಂಗೆಲ್ಲ ಹಾಕಂಗಿಲ್ಲ, ಹಾಕ್ಬಿಟ್ರೆ ಏನೋ ದೋಷ ಬರುತ್ತೆ. ಯಾವ ನನ್ನ ಮಗ ಹೇಳ್ದೋನು, ಅಕಸ್ಮಾತ್ ನಿಮಗೆ ಹಾಗೆ ದೋಷ ಅನ್ಸೋದು, ತಲೆಯಲ್ಲಿ ಏನಾದರೂ ಗೊಂದಲ ಇದ್ದರೆ ನೀವೇನು ಮಾಡಿ ಗೊತ್ತಾ, ಆ ವಿಷ್ಣುನೇ ಬಂದು ಅಥವಾ ಆ ಲಕ್ಷ್ಮಿನೇ ಬಂದು ನನಗಿದೆಲ್ಲ ಇಷ್ಟ ಇಲ್ಲಪ್ಪ ನೀನು ಕೊಡಬೇಕಾಗಿಲ್ಲ. ಈ ಸತ್ಯನಾರಾಯಣ ಪೂಜೆಗೆ ಸಾಧಾರಣವಾಗಿ ಇಟ್ಕೊಳ್ಳಿ, ಸಜ್ಜಪ್ಪ ಅಂತ ಮಾಡ್ತೀವಿ, ಶಪಾದ್ ಭಕ್ಷ ಅಂತ ಮಾಡ್ತೀವಿ. ಆ ಶಪಾದ್ ಭಕ್ಷವನ್ನು ನಾವು ಏನಂತೀವಿ, ಮಾಡಿಕೊಟ್ಟು ಕೊಡ್ತೀವಿ, ದೇವದೇ ಮಾಡಿದ್ವಿ. ಚಿತ್ರಾನ್ನ ಕೊಟ್ಟರೆ ಏನು ಬೇಡ ಅಂತಾನೇನೋ, ಬೇಡ ಅನ್ನಲ್ಲ. ಕಡುಬು ಕೊಟ್ಟರೆ ಬೇಡ ಅಂತಾನೇನೋ, ಬೇಡ ಅನ್ನಲ್ಲ. ಆಗ ಒಂದು ವ್ರತವನ್ನು ಮಾಡಿದ್ರು. ವ್ರತವನ್ನು ಮಾಡಿದಾಗ ಆ ಬಡವ ಬಲ್ಲಿಗನಾಗಿರ್ತಕ್ಕಂಥ ಸಾಧಾರಣ ಮನೆಯಲ್ಲೂ ಈ ಸತ್ಯನಾರಾಯಣ ಪೂಜೆ ನಡೀಲಿ ಅನ್ನೋ ಒಂದು ಉದ್ದೇಶ. ಏನೋ ಯಾರ ಮನೇಲಿ ಅಕ್ಕಿ ಎಲ್ಲ, ಆ ಕಾಲದಲ್ಲಿ ಅಕ್ಕಿ ಅನ್ನೋದು ಎಲ್ಲರೂ ಮನೆ ಇರಲಿಲ್ಲ, ಎಲ್ಲರೂ ಮನೇಲೂ ರಾಜಯೋಗ ಇರಲಿಲ್ಲ, ಎಲ್ಲರ ಮನೇಲೂ ಭತ್ತ ಇರಲಿಲ್ಲ. ಅವನಿಗಿದ್ದಿದ್ದು ನುಚ್ಚು. ಆ ನುಚ್ಚು ಅಕಸ್ಮಾತ್ ಉಳಿದಿದ್ರೆ ಅಂದರೆ ಅವನು ದೊಡ್ಡ ಸವಟ್ಯಾದೀಶ್ವರ, ಅಕ್ಕಿ ಎಲ್ಲ ಒಳಗೆ ಹೋಗಿ ಕೆಳಗಡೆ ಒಂದು ಸ್ವಲ್ಪ ನುಚ್ಚು ಉಳಿದಿದ್ರೆ ಆ ನುಚ್ಚಿಂದ ಕೊಟ್ಟಿರೋನು. ಆವಾಗ ಏನು ಮಾಡೋದು, ರವೆ ಅಂತ ಹಾಕ್ತಿತ್ತು, ಅದರಲ್ಲಿ ಆ ಸಜ್ಜಿಗೆಯನ್ನು ಮಾಡಿಕೊಟ್ಟು ದೇವರ ನೈವೇದ್ಯ. ಅಂದರೆ ಸಾಧಾರಣ ಮನುಷ್ಯ ಕೂಡ ಮಾಡಲಿ ಆ ಸತ್ಯನಾರಾಯಣ ಪೂಜೆ ಅಂತ ಒಂದೇ ಉದ್ದೇಶಕ್ಕೋಸ್ಕರ ಆ ಸಜ್ಜಪ್ಪ ಅಂತ ಹೇಳಿದ್ರೆ ಹೊರತು ನೀವು ಚಿತ್ರಾನ್ನ ಮಾಡಿದ್ರೆ ಬೇಡ, ಪಾಯಸ ಮಾಡಿದ್ರೆ ಬೇಡ ಅಂತ ಸತ್ಯನಾರಾಯಣ ಯಾವತ್ತೂ ಹೇಳಿಲ್ಲ. ಆ ವ್ರತವನ್ನು ಮಾಡಿದಾಗ ದೋಷಗಳ ಪರಿಹಾರ. ಹಾಗೆ ಲಕ್ಷ್ಮೀ ಪೂಜೆಗೆ ಪ್ರತ್ಯೇಕವಾಗಿ ನೀವು ಮಾಡಬೇಕಾದೇನು ಅಂದರೆ, ಬಿಲ್ಲಪತ್ರೆ ಹಾರವನ್ನು ಉತ್ತರಕ್ಕೆ ನೋಡೋ ಲಕ್ಷ್ಮಿಗೆ ಇವತ್ತಿನಿಂದಾನೇ ಪ್ರಾರಂಭ ಮಾಡಿ ಧನಪ್ರಾಪ್ತಿಗೋಸ್ಕರ ಅಂತಲೇ ಮಾಡಬೇಡಿ. ಜೀವನದಲ್ಲಿ ನಾವು ಹಳ್ಳದಿಂದ ಮೇಲೆ ಬರಬೇಕಮ್ಮ, ನೀನು ಕಾಪಾಡು. ದುಡ್ಡಿಂದನೇ ದೇವರು ಅನ್ಕೋಬೇಡಿ. ದುಡ್ಡು ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಇನ್ನೂ ಎಷ್ಟೋ ಬೇಕು, ಕಷ್ಟಗಳು ದೂರ ಆಗಬೇಕು. ಆ ದುಡ್ಡು ಆರ್ಥಿಕ ಪರಿಸ್ಥಿತಿ, ಸಾಲ ತೀರ್ಬೇಕಲ್ಲ ಅಂತ ಇಟ್ಕೊಳ್ಳಿ. ಸಾಲ ತೀರಕ್ಕೆ ನಮ್ಗೆ ದುಡ್ಡೇ ಬೇಕು ಅಂದರೆ ಇನ್ನೊಬ್ಬನ ಸಹಾಯ ಮಾಡಲಮ್ಮ ಅಂತ ಕೇಳ್ಕೊಬೋದಲ್ಲ, ಆ ಸಾಲವನ್ನು ಅವ್ನು ತೀರಿಸ್ತಾನಲ್ಲ. ಅಥವಾ ನಿಮ್ಗೆ ಯಾವುದೋ ಮುಖಾಂತರವಾಗಿ ನಿಮ್ಮ ಮಗನ ಕೆಲಸ ಸಿಗ್ಬೋದಲ್ಲ, ಸಾಲ ಅವ್ನು ತೀರಿಸ್ತಾನಲ್ವಾ. ಕಂಪ್ನಿ ಅವನು ಸ್ವಲ್ಪ ಅಡ್ವಾನ್ಸ್ ಅಂತ ಕೊಡ್ತಾನಲ್ವಾ, ಆ ಅಡ್ವಾನ್ಸಿಂದ ನಿಮಗೆ ಯಾವ್ದಾರ ಬೇರೆ ಮನೆಗೆ ಹೋಗ್ಬೋದಲ್ವಾ. ಪ್ರತಿಯೊಂದು ನಿಮ್ಮ ಕೈಗೆ ಬಂದು ಹೋಗಬೇಕು ಅಂತಲ್ಲ, ಆ ಪ್ರಾಬ್ಲಮ್ ಆ ಕ್ಷಣಕ್ಕೆ ಸಾಲ್ವ್ ಆಗಬೇಕು ಅಷ್ಟೇ. ಆ ಒಂದು ತಲೆಗೆ ಇಟ್ಕೊಂಡು ಇವತ್ತಿನಿಂದ ಲಕ್ಷ್ಮಿಗೆ ಸಾಯಂಕಾಲದಲ್ಲಾಗಲಿ ಬೆಳಗ್ಗೆ ಹೊತ್ತಾಗಲಿ ಉತ್ತರಕ್ಕೆ ನೋಡೋ ಲಕ್ಷ್ಮಿಗೆ ಬಿಲ್ಲುಪತ್ರೆ ಹಾರವನ್ನು ಹಾಕಬೇಕು. ಆ ಬಿಲ್ಲುಪತ್ರೆ ಹಾರ 32 ಇರಬೇಕು. 3 ಎಲೆ ಸೇರಿದ್ರೆ ಒಂದು, ಆ ಥರ 32 ಇರತಕ್ಕಂಥ ಎಲೆಗಳನ್ನ ಕಟ್ಟಿಬಿಟ್ಟು ದಾರದಲ್ಲಿ ಕಟ್ಟಬೇಕು. ಹಸಿ ದಾರದ ಉಂಡೆಯಲ್ಲಿ ಕಟ್ಟಬೇಕು, ಕಪ್ಪು ದಾರ ಅಲ್ಲ, ಬಿಳಿ ದಾರದ ಉಂಡೆಯಲ್ಲಿ. ಹಸಿ ದಾರದ ಉಂಡೆ ಅಂತ ಸಿಗುತ್ತೆ, ಅದನ್ನು ತಗೊಂಡು ಕಟ್ಟಿ ಹಾಕಿ. ಇವತ್ತು ತಗೊಂಡಿರತಕ್ಕಂಥ ಆಹಾರವನ್ನು ನಾಳೆ ಬೆಳಗ್ಗೆ ದಿವಸ ಒಣಗಲ್ಲ, ಅದು ತೆಗೆದು ಗುರುವಾರವಾಗಿರೋದಂದರೆ ಬುಧವಾರದ ದಿವಸ ಮಾಡಿರೋದನ್ನ ಗುರುವಾರದ ದಿವಸ ಯಾವುದಾದ್ರು ದಕ್ಷಿಣಾಮೂರ್ತಿ ಅಂದರೆ ಈಶ್ವರನಿಗೆ ಹಾಕಬೇಕು. ತದನಂತರ ಅಂದರೆ ಬಿಲ್ಲುಪತ್ರೆ ಎಷ್ಟು ಒಣಗ್ತಾ ಬರುತ್ತೋ ಅಷ್ಟು ಶ್ರೇಷ್ಠತೆಯನ್ನು ಪಡೆಯುತ್ತಂತೆ. ಇದುವರ ತನಕ ಜಗತ್ತಲ್ಲಿ ಯಾವುದೇ ಹೂವು ಒಣಗೋದ್ರೆ ನಿರ್ಮಾಲ್ಯ ಅಂತ ಕರೀತಾರೆ, ವೇಸ್ಟ್ ಅಂತ. ಆದರೆ ಬಿಲ್ಪತ್ರೆ ಹಾಗಲ್ಲ, ಎಷ್ಟು ಒಣಗ್ತಾ ಬಂದರೆ ಅಷ್ಟು ಶ್ರೇಷ್ಠತೆ ತನ್ನಲ್ಲಿರುತ್ತೆ, ಇವತ್ತಿಗೆಲ್ಲ ಶಕ್ತಿಪೂರ್ವಕವಾಗಿರುತ್ತೆ. ಅದಕ್ಕೆ ಆ ಬಿಲ್ಲುಪತ್ರೆ ಈಶ್ವರನಿಗೆ ಹಾಕಬೇಕು, ಸ್ಮರಣೆ ಮಾಡ್ಕೋಬೇಕು. ತದನಂತರ ಶುಕ್ರವಾರ ದಿವಸ ಯಾರಿಗೆ ಹಾಕಬೇಕು, ದುರ್ಗೆಗೆ ಹಾಕಬೇಕು, ಸ್ಮರಣೆ ಮಾಡ್ಕೋಬೇಕು. ವೈಷ್ಣವ ಸಂಪ್ರದಾಯಕ್ಕೆ ಮತ್ತೆ ಬಂತು. ತದನಂತರ ಶನಿವಾರ ದಿವಸ ಏನು ಮಾಡಬೇಕು, ಮಹಾವಿಷ್ಣು ಪ್ರಿಯ ಅಂತ ವಿಷ್ಣುಗೆ ಹಾಕಬೇಕು. ಆಮೇಲೆ ಭಾನುವಾರ ದಿವಸ ಅದನ್ನು ಪುಡಿ ಮಾಡಿಬಿಟ್ಟು ಅಷ್ಟು ಒಣಗೋಗಿರುತ್ತೆ ಸ್ವಲ್ಪ ಸ್ವಲ್ಪ. ಆ ಪುಡಿ ಮಾಡಿರೋದನ್ನ ಸೂರ್ಯನಿಗೆ ಸ್ಮರಣೆ ಮಾಡಿಕೊಂಡು ನಿಮ್ಮನೆ ತುಳಸಿ ಕಟ್ಟೆನಲ್ಲಿ ಉತ್ತರಕ್ಕೆ ನೋಡಿಕೊಂಡು ಆ ನೀರೆಲ್ಲ ತುಳಸಿ ಹಾಕಿ ಇದನ್ನು ಹಾಕ್ತಾ ಬನ್ನಿ. ಎಷ್ಟು ದಿವಸ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಈ ಪಂಚಭೂತಗಳ ಸ್ಥಿರವಾಗಿರ್ತಕ್ಕಂಥದ್ದು ಬುಧವಾರದಿಂದ ಭಾನುವಾರದವರೆಗೂ ಯಾರು ಈ ರೀತಿ ಮಾಡ್ತಿರೋ ಮಾನಸಿಕವಾಗಿ ಅಭಿವೃದ್ಧಿ ಆಗ್ತೀರಾ, ಆರ್ಥಿಕವಾಗಿ ಪರಿವೃತ್ತಿ ಆಗ್ತೀರಾ, ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಒಂದೇ ದಿವಸದಲ್ಲಿ ಅನ್ಕೋಬೇಡ, ಏನು ಮಾವಿನಕಾಯಿ ಮರ ಹಿಂಗೆ ಅಂದ್ಕೊಂಡು ತಕ್ಷಣವೇ ಮಕ್ಕಳಾಗ್ಬಿಡ್ಬೇಕು, ಆಗಲ್ಲ. ಸದ್ಯ ಹೇಳಿದ್ದೀನಿ, ನಿಧಾನಕ್ಕೆ ಪ್ರಧಾನವಾಗಿ ನಿಮ್ಮ ಶ್ರಮ ಎಷ್ಟು ಮಟ್ಟಿಗಿರುತ್ತೋ, ಕೈಯಲ್ಲಿ ಸಿಗದೇ ಇರೋದು ಸಿಗುತ್ತೆ, ಆಗದೇ ಇರೋ ಕೆಲಸಗಳು ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಿಲ್ಲದೆ ಕೆಲಸಗಳು ಕಾರ್ಯವಟಕಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಲೈಫ್ ಗೈಡ್ಲೈನ್ ಚೆನ್ನಾಗಾಗುತ್ತೆ. ಲಕ್ಷ್ಮಿನ ನಂಬಿ ಅಲಕ್ಷ್ಯವಾಗಿರ್ತಕ್ಕಂಥ ಜೀವನವನ್ನು ಲಕ್ಷ್ಯವನ್ನು ಸಾಧಿಸೋಕ್ಕೆ ಇವತ್ತಿನ ಮೂಲಮಂತ್ರವಾಗಿರ್ತಕ್ಕಂಥ ಸಂಸ್ಕಾರದಲ್ಲಿ ನೀವು ಆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಹೋಗಿ. ಇಷ್ಟೇ ಮಾಡಬೇಕಾದ್ದು. ಆ ಲಕ್ಷ್ಮಿಯನ್ನು ಶ್ಲೋಕವನ್ನು ಹೇಳ್ಕೊಳಗ ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರೀಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳಕಾರಿಣೀಂ ಅಂತ ಹೇಳ್ಕೊಂಡಾಗ ಸಾಕು. ಇಷ್ಟಾಗಲೇ ಮಂಗಳವಾಗತ್ತೆ. ಇವತ್ತಿನ ಮಂಗಳವಾಗಲಿ, ಜಗತ್ತೆಲ್ಲ ಸಂರಕ್ಷಣೆ ಆಗಲಿ. ಇನ್ನು ಮೇಲೆ ನಾಳೆಯಿಂದ ನಿಮಗೆ 10ನೇ ತಾರೀಕು ಕೊಡ್ತಕ್ಕಂಥ ಒಂದು ಅಪಾಯಿಂಟ್ಮೆಂಟ್ಗೆ ಮೂಲವಾಗಿರ್ತಕ್ಕಂಥ ಆ ನಂಬರ್ ವಿಶೇಷವಾಗಿ ನಾಳೆಯಿಂದನೇ ಪ್ರಸ್ತುತಿಯಾಗಿ ಹಾಕ್ತಾ ಹೋಗ್ತೀವಿ. ಅಂದರೆ ಕೊನೆಯದಾಗಿ ಸಿಗುತ್ತೆ. ಆ ನಂಬರ್ ನೋಡಿಕೊಂಡು ಇನ್ನೆಲ್ಲೂ ಮಾಡಬಾರ್ದು ಹೇಳಿದ್ದೀನಿ. ಏನೇ ಡೌಟ್ಸ್ ಇದ್ದರೂ, ಬೈಬೇಕಾದ್ರೂ, ಹೊಗಳಬೇಕಾದ್ರೂ, ಏನಾದರೂ ಸಹಕಾರ ಮಾಡಬೇಕಾದ್ರೂ ಒಂದೇ ನಂಬರ್ ಅಟೆಂಡ್ ಮಾಡ್ತಾರೆ. ಟೈಮಿಂಗ್ಸ್ ಜ್ಞಾಪಕ ಇರಲಿ, 11ರಿಂದ 5 ಗಂಟೆವರೆಗೂ ಮಾತ್ರ. ಒಳ್ಳೆಯದಾಗಲಿ. ಶನಿವಾರ ಭಾನುವಾರ ಇಲ್ಲ, ರಜದ ದಿವಸ ಮೊದಲೇ ಇಲ್ಲ, ಗೌರ್ಮೆಂಟ್ ಹಾಲಿಡೇ ದಿವಸ ನನಗೆ ಆಶ್ರಮದ ಕೆಲಸಗಳು. ಆದ್ದರಿಂದ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ ನಿಮಗೆ ಈ ಕಾರ್ಯ.
ಅಭಿವೃದ್ಧಿ ಆಗಕ್ಕೆ. ಪಂಚಭೂತೇಂದ್ರ ಸ್ಥಿರ, ಅದಕ್ಕೆ ಆ ಪಂಚಾಯತನವನ್ನೇ ಇಟ್ಟಿದ್ದೀನಿ. 5 ದಿನಗಳ ಮಾತ್ರ ನಿಮಗೆ ಅವಕಾಶಗಳು. ಅಂದರೆ ಆ 5 ದಿನಗಳು ಮಾತ್ರ ನೀವುಗಳು ಭೇಟಿ ಆಗಕ್ಕೆ ಏನೇನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ವಿಶೇಷಗಳು ತಿಳ್ಕೊಬೋದು. ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಮಂಗಳವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಬುಧವಾರವೇ ಅಮಾವಾಸ್ಯೆ ಬಿದ್ದಿದೆ, ಹಾಗೆ ಲಕ್ಷ್ಮಿಯನ್ನ ಪೂಜಿಸಬೇಕು. ಹೇಗೆ ಪೂಜಿಸಬೇಕು, ಹಾಗೆ ನಮ್ಮಲ್ಲಿರುವ ಕಷ್ಟಗಳನ್ನ ಅವಳು ಪರಿಹರಿಸ್ತಾಳೆ, ಯಾವ ಪರಿಯಾಗಿ ಪರಿಹರಿಸ್ತಾಳೆ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ಸರಿ ವೀಕ್ಷಕರೇ, ನಾಳೆ ಭೇಟಿ ಆಗೋಣ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.